ನಮಸ್ಕಾರ ಸ್ನೇಹಿತರೆ. ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಎಂಬ ಮಾತು ದರ್ಶನ್ಗೆ ಅಕ್ಷರಶಃ ಅನ್ವಯವಾಗುತ್ತದೆ. ಯಾಕೆಂದರೆ ಸಾರಥಿ ನಂತರ ದರ್ಶನ್ ಯಾವತ್ತೂ ಸಜ್ಜನರ ಸಹವಾಸವನ್ನು ಮಾಡಲೇ ಇಲ್ಲ. ಮಾಡಿದ್ದರೆ ಈ ದಯನೀಯ ಸ್ಥಿತಿಯಲ್ಲಿ ಖಂಡಿತವಾಗಿಯೂ ಇರುತ್ತಿರಲಿಲ್ಲ. ಹೌದು, ನಿಮಗೆ ಗೊತ್ತಿರಲಿ, ದರ್ಶನ್ ಮೊದಲು ಈ ಥರ ಇರಲಿಲ್ಲ. ಅವರ ಮುಖದಲ್ಲಿ ಒಂದು ಮುಗ್ಧತೆ ಇತ್ತು, ಕಳೆ ಇತ್ತು, ಕೆಟ್ಟ ಹವ್ಯಾಸ ಇರಲಿಲ್ಲ, ಬೇರೆ ಅಭ್ಯಾಸವೂ ಇರಲಿಲ್ಲ. ಎಲ್ಲರನ್ನ ಗೌರವದಿಂದ ಕಾಣುವ ವ್ಯಕ್ತಿತ್ವ ಈತನದ್ದಾಗಿತ್ತು. ಇನ್ನು ಆ ಕಾಲದಲ್ಲಿ ಇವರ ಸುತ್ತಮುತ್ತ ಇದ್ದವರು ಕೂಡ ದರ್ಶನ್ ಅವರ ಒಳಿತನ್ನೇ ಬಯಸುತ್ತಿದ್ದರು. ಯಾವುದು ಸರಿ, ಯಾವುದು ತಪ್ಪು ಎನ್ನುವುದನ್ನು ದರ್ಶನ್ಗೆ ಹೇಳುತ್ತಿದ್ದರು. ಆದರೆ ಹಣಬಲ, ಅಧಿಕಾರದ ಬಲ ಎಂಥವರ ತಲೆಯನ್ನು ತಿರುಗಿಸುತ್ತೆ. ಇದಕ್ಕೆ ಜ್ವಲಂತ ಉದಾಹರಣೆಯಂತೆ ಇರುವ ದರ್ಶನ್ಗೆ 2004ರಲ್ಲಿ ಯೋಗ ಮತ್ತೊಮ್ಮೆ ಕೈ ಹಿಡಿದಿತ್ತು. ಚಿತ್ರಾನ್ನದಂತೆ ಇದ್ದ ಕಲಾಸಿಪಾಳಿ ಎಂಬ ಸಿನಿಮಾ ಸೂಪರ್ ಸ್ಟಾರ್ ಪಟ್ಟಕ್ಕೇರಿಸಿತ್ತು. ದರ್ಶನ್ಗೆ ಆಗ ಕೇವಲ 27ರಿಂದ 28ರ ಹರೆಯವಷ್ಟೇ. 30 ದಾಟುವ ಮೊದಲು ಸಿಕ್ಕ ಈ ಜನಪ್ರಿಯತೆಯಿಂದ ಆಕಾಶಕ್ಕೆ ಏಣಿ ಹಾಕಿದ ದರ್ಶನ್, ಛಾಯಾಗ್ರಾಹಕ ಮತ್ತು ನಿರ್ಮಾಪಕ ಅನಜಿ ನಾಗರಾಜ್ ಸೇರಿ ತನ್ನ ಸುತ್ತ ಇದ್ದ ಅನೇಕ ಹಿತೈಷಿಗಳಿಂದ ದೂರವಾದ. ಹಣದ ಅಮಲು, ಅಳತೆಗೂ ಮೀರಿದ ಜನಪ್ರಿಯತೆ, ಸುತ್ತಲೂ ಮೊಳಗುವ ಜೈಕಾರದ ನಶೆಯಲ್ಲಿ ತೂರಾಡಲು ಶುರು ಮಾಡಿದ ದರ್ಶನ್ ಆ ನಂತರ ಹೆಣ್ಣಿನ ಹಿಂದೆ ಬಿದ್ದ. ತನ್ನ ಚಿತ್ರಕ್ಕೆ ಬಣ್ಣ ಹಚ್ಚಿದ್ದ ನಾಯಕಿ ಜೊತೆ ಲವ್ ಡವ್ ಅಂತ ಶುರು ಮಾಡಿದ. ಇದನ್ನ ಪ್ರಶ್ನಿಸಿದ ಹೆಂಡತಿ ವಿಜಯಲಕ್ಷ್ಮಿಗೆ ಸಾಯುವಂತೆ ಹೊಡೆದು ತನ್ನ ಪೌರುಷದ ಪ್ರದರ್ಶನವಷ್ಟೇ ಅಲ್ಲ, ತನ್ನ ವಿಕೃತಿಯ ಪ್ರದರ್ಶನವನ್ನು ಕೂಡ ಮಾಡಿದ್ದ. ಜೈಲಿಂದ ಹೊರಬಂದ ನಂತರ ದರ್ಶನ್ ಬದಲಾಗ್ತಾನೆ ಎಂದೇ ಎಲ್ಲರೂ ಅಂದುಕೊಂಡಿದ್ದರು. ಆದರೆ ಆಗಿದ್ದೇ ಬೇರೆ. ಜೈಲಿಂದ ಹೊರಗೆ ಬಂದ ನಂತರ ದರ್ಶನ್ಗೆ ಭವ್ಯ ಸ್ವಾಗತ ಸಿಕ್ತು. ಸಾರಥಿ ಇತಿಹಾಸ ಬರೆಯಿತು. ಇದನ್ನೆಲ್ಲ ಕಂಡು ಹಿರಿ ಹಿಗ್ಗಿದ ದರ್ಶನ್, ನಾನೇನೇ ಮಾಡಿದರೂ ಬಚಾವಾಗಿ ಬಿಡ್ತೀನಿ ಎಂಬ ಭ್ರಮೆಯಲ್ಲಿ ತೇಲಲು ಶುರು ಮಾಡಿದ. ಇದಕ್ಕೆ ಪೂರಕ ಎಂಬಂತೆ ದರ್ಶನ್ ಕಾಲಿಟ್ಟ ಜಾಗದಲ್ಲಿ ಎಲ್ಲ ವಿವಾದದ ಕುರುಹುಗಳೇ ಸಿಗುತ್ತವೆ. ಇಷ್ಟೆಲ್ಲ ಮಾಡಿದರೂ ಇಂದಲ್ಲ ನಾಳೆ ಸರಿ ಹೋಗಬಹುದು ಎಂಬ ಭಾವನೆಯಲ್ಲಿ ಅಳೆದು ಉಳಿದ ಕೆಲ ಹಿತೈಷಿಗಳು ದರ್ಶನ್ ಜೊತೆಯಲ್ಲಿಯೇ ಇದ್ದರು. ಆ ಪೈಕಿ ಪಿಸ್ತಾ ಸೀನಾ ಕೂಡ ಒಬ್ಬರು. ಹೌದು, ಪಿ ಶ್ರೀನಿವಾಸ್ ಯಾನಿ ಪಿಸ್ತಾ ಸೀನಾ ಎಂದು ಕರೆಸಿಕೊಳ್ಳುತ್ತಿದ್ದ ವ್ಯಕ್ತಿ. ದರ್ಶನ್ ಎನ್ನುವ ಸ್ಟಾರ್ ನಟನ ದೇಖರೇಖೆ ನೋಡಿಕೊಳ್ಳುತ್ತಿದ್ದರು. ಅವರ ಮನೆ, ತೋಟ, ಸಿನಿಮಾ ಸೇರಿದಂತೆ ಸಕಲ ವ್ಯವಹಾರಗಳನ್ನು ಗಮನಿಸಿಕೊಳ್ಳುತ್ತಿದ್ದರು. ಒಂದು ಕಾಲಕ್ಕೆ ದರ್ಶನ್ ಲೈಟ್ ಬಾಯ್ ಆಗಿ ಕೆಲಸ ನಿರ್ವಹಿಸುವ ಸಂದರ್ಭ ಒದಗಿ ಬಂದಿತ್ತಲ್ಲ. ಆ ಟೈಮಲ್ಲಿ ದರ್ಶನ್ ಕಸಬು ಮಾಡಿದ್ದು ಇದೇ ಪಿಸ್ತಾ ಸೀನಾ ಅವರ ಕೈ ಕೆಳಗೆ. ಯಾವಾಗ ಮೆಜೆಸ್ಟಿಕ್ ಸಿನಿಮಾ ಬಂದು ಅದು ಹಿಟ್ ಆಗಿ ದರ್ಶನ್ನನ್ನು ನಟ ಸೂಪರ್ ಸ್ಟಾರ್ ಆಗುವ ಮಟ್ಟಕ್ಕೆ ಬೆಳೆದ್ನೋ, ಆಗ ಸೀನಾ ಅವರನ್ನು ಕರೆದು ತನ್ನೊಟ್ಟಿಗೆ ಇರಿಸಿಕೊಂಡಿದ್ದ. ಅಲ್ಲಿಂದ ಹೋದಲ್ಲಿ ಬಂದಲ್ಲಿ ದರ್ಶನ್ ಜೊತೆಗಿರುತ್ತಿದ್ದ. ಅವರ ಮನೆ ಬಳಿ ಹೋದ ಅಭಿಮಾನಿಗಳನ್ನು ಸಂಭಾಳಿಸುತ್ತಿದ್ದ, ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದ. ಸಾರಥಿ ಸಿನಿಮಾದಿಂದ ಕಾರ್ಯಾರಂಭ ಮಾಡಿದ್ದ ತೂಗುದೀಪ್ ಯೂನಿಟ್ಗೆ ಮುಖ್ಯಸ್ಥರಾಗಿದ್ದ ಪಿಸ್ತಾ ಸೀನಾ ಅನೇಕ ಸಲ ದರ್ಶನ್ನ ಅನಾಹುತಗಳಿಂದ ಪಾರು ಮಾಡಿದ್ದರು. ಆದರೆ ಇವರ ಮೇಲೆ ಅದ್ಯಾರೋ ಫಿಟ್ಟಿಂಗ್ ಇಟ್ಟರೋ ಗೊತ್ತಿಲ್ಲ. ವರ್ಷ ತನ್ನನ್ನು ಸಂಭಾಳಿಸಿದವರು, ನೋಡಿಕೊಂಡವರು ಎನ್ನುವುದನ್ನು ಮರೆತು ಪಿಸ್ತಾ ಸೀನಾ ಅವರನ್ನು ಕಳಿಸಿದ ದರ್ಶನ್. ನಡುವೆ ದರ್ಶನ್ಗೆ ಸುದೀಪ್ನ ಸಾಂಗತ್ಯ ಸಿಕ್ಕಿತ್ತು. ಆದರೆ ವನ ಅಹಂ ಪ್ರತಿಷ್ಠೆಯಿಂದ ಆ ಸಂಬಂಧವನ್ನು ಕೂಡ ಕಡಿದುಕೊಂಡ. ಈ ನಡುವೆ ಆರಂಭದಲ್ಲಿ ಜೊತೆಯಲ್ಲಿದ್ದ ಓಂ ಪ್ರಕಾಶ್ ರಾವ್, ಸೃಜನ್ ಲೋಕೇಶ್, ನಿರ್ಮಾಪಕ ಸಂದೇಶ್ ನಾಗರಾಜ್ ಸೇರಿ ಅನೇಕರನ್ನ ದೂರ ತಳ್ಳಿದ್ದ. ಅಳೆದಿದ್ದೇ ದಾರಿ, ತಾಕತ್ತಿದ್ದರೆ ಕಟ್ಟಾಕು ಎಂಬ ಸವಾಲನ್ನ ಸಿಕ್ಕವರಿಗೆ ಹಾಕುತ್ತಾ ಚಿತ್ರರಂಗದ ಸಭೆ ಸಮಾರಂಭಗಳಿಂದ ಅಂತರವನ್ನು ಕಾಪಾಡಿಕೊಂಡ. ಎಲ್ಲ ಇದ್ದು ಏನೂ ಇಲ್ಲದಂತೆ ದರ್ಶನ್ ಒಬ್ಬಂಟಿಯಂತೆ ಬದುಕಲು ಶುರು ಮಾಡಿದ.
ಇನ್ನು ಹಿಂದೆಯೆಲ್ಲ ದರ್ಶನ್ ದಿಕ್ಕು ತಪ್ಪಿದಾಗ ಗದರಲು ರೆಬಲ್ ಸ್ಟಾರ್ ಅಂಬರೀಷ್ ಇದ್ದರು. ಆದರೆ ಈಗ ಅವರು ಇಲ್ಲ. ಹೀಗೆ ಹುಲಿ ಸಿಂಹಗಳನ್ನು ದತ್ತು ಪಡೆಯುವ, ತನ್ನನ್ನು ತಾನು ಆನೆಗೆ ಹೋಲಿಸಿಕೊಳ್ಳುವ, ಮನೆ ತುಂಬ ನಾಯಿಗಳ ಜೊತೆ ದಿಕ್ಕು ತಪ್ಪಿಸುವ ನರಿಗಳನ್ನು ಸಾಕಿಕೊಂಡ ಪರಿಣಾಮ ಇವತ್ತು ಕಣ್ಮುಂದೆಯೇ ಇದೆ. ಗೊತ್ತಿಲ್ಲ, ಈ ಪ್ರಕರಣದಲ್ಲಿ ಕೂಡ ದರ್ಶನ್ ಹೊರಬರಬಹುದು. ಹಿಂದೆಯಂತೆ ಈ ಬಾರಿ ಕೂಡ ಇವನ ಅಭಿಮಾನಿಗಳು ಇವನನ್ನ ತಲೆ ಮೇಲೆ ಹೊತ್ತು ಮೆರೆಸಬಹುದು. ಆದರೆ ಸದ್ಯದ ಮಟ್ಟಿಗೆ ಡೆವಿಲ್ ಇಮೇಜ್ ತೇಪೆ ಹಚ್ಚಲು ಆಗದಷ್ಟು ಡ್ಯಾಮೇಜ್ ಆಗಿರುವುದು ಮಾತ್ರ ಸತ್ಯ. ಇನ್ನಾದರೂ ದರ್ಶನ್ ಸುಧಾರಿಸಲಿ ಎನ್ನುವುದು ಎಲ್ಲರ ಆಶಯ.